ಸೊ ಈಗ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲೋ ಆಫೀಸ್ನಲ್ಲಿ ಕಲೀಗ್ಸ್ ಅಂತೂ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಹೌ ಟು ರೆಕಗ್ನೈಸ್ ಸಂಬಡಿ ಸ್ಟ್ರೆಸ್ಡ್ ಅಥವಾ ಡಿಪ್ರೆಷನ್, ಆ ಸ್ಟ್ರೆಸ್ಸಿಂದ ಡಿಪ್ರೆಷನಿಗೆ ಹೋಗ್ತಿದ್ದಾರೆ, ಹೀ ಈಸ್ ಚೇಂಜ್ಡ್ ಆರ್ ಶೀ ಈಸ್ ಚೇಂಜ್ಡ್, ಅವರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗಿದೆ. ಹೌ ಟು ರೆಕಗ್ನೈಸ್ ಇಟ್? ಅಂದರೆ ಔಟ್ಬರ್ಸ್ಟ್ ಆಗೋದು ಹಿಯರ್ ಆ್ಯಂಡ್ ದೆನ್ ಎಲ್ಲರೂ ಆಗ್ತಾರೆ ಬಿಕಾಸ್ ಆಫ್ ಅ ಮೊಮೆಂಟ್ ಅಥವಾ ಆ ಸಿಚುವೇಶನಿಗೆ ಒಂದು ಸಲ ಎಲ್ಲರೂ ಔಟ್ಬರ್ಸ್ಟ್ ಆಗ್ತಾರೆ ಲೈಫಲ್ಲಿ. ನನಗಂತೂ ಹಂಗೆ ಅನಿಸುತ್ತೆ. ಬಟ್ ಈ ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಅಂಡರ್ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ? ಅದು ಆ್ಯಕ್ಚುಲಿ ನಾವು ಅನ್ಕೋತೀವಿ ಅವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂತ. ಬಟ್ ನಾವು ಮೆಂಟಲಿ ಸ್ವಲ್ಪ ಅನ್ಸ್ಟೇಬಲ್ ಇದ್ದರೆ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲರಿಗೂ ಗೊತ್ತಾಗತ್ತೆ. ಅದು ಅಂದರೆ ಅದು ಮುಚ್ಚಿಡೋಕ್ಕೆ ಆಗಲ್ಲ. ನಮ್ಮ ಬಿಹೇವಿಯರಲ್ಲಿ ಅದು ಡೆಫಿನೆಟ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಅಂದರೆ ನೀವು ಫಸ್ಟ್ ಆಫ್ ಆಲ್ ನೀವು ಮೆಂಟಲಿ ಸ್ವಲ್ಪ ಡಿಪ್ರೆಷನಲ್ಲಿ ಅಥವಾ ಸ್ಟ್ರೆಸ್ನಲ್ಲಿದ್ದರೆ ನಿಮಗೆ ಹೆಲ್ದಿ ರಿಲೇಷನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್. ಓಕೆ, ಆ್ಯಂಡ್ ಆಮೇಲೆ ನೀವು ನಿಮ್ಮ ಫಿಸಿಕಲ್ ಹೆಲ್ತೂ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಏನೋ ಅದು ದ್ಯಾಟ್ ವಿಲ್ ಆಲ್ಸೋ ರಿಫ್ಲೆಕ್ಟ್ ಇನ್ ದ ವರ್ಕ್ ಪ್ರೊಡಕ್ಟಿವಿಟಿ ಮೇಲೇನು, ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಮೇಲೇನೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಒಂದಿನ 2 ದಿನ ಇಟ್ ಈಸ್ ನಾಟ್ ಮೇ ಬಿ ನಾವು ಹೈಡ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಬಟ್ ಅಂದರೆ ಎಲ್ಲ ಮೆಂಟಲ್ ಹೆಲ್ತ್ ಅಂದರೆ ಇನ್ನೊಂದೇನೆಂದರೆ ನಾವು ಮೆಡಿಕೇಷನ್ ತೊಗೋಬೇಕು ಅನ್ನೋ ಲೆವೆಲ್ಗೆ ಹೋಗಬೇಕಂತ ಏನೂ ಇಲ್ಲ. ನಾವು ನಮ್ಮ ಒಳಗಡೆನೇ ಕಾನ್ಫ್ಲಿಕ್ಟ್ ಆಗಿದ್ದೀವಿ, ನಾವು ನಮ್ಮ ಜೊತೆನೇ ಚೆನ್ನಾಗಿಲ್ಲ, ನಮಗೆ ನಾವು ಇರೋದು ರೀತಿ ನಮಗೆ ಇಷ್ಟ ಆಗ್ತಾ ಇಲ್ಲ. ವೆನ್ ದಟ್ ಈಸ್ ಅ ಮೆಂಟಲ್ ಡಿಸ್ಟರ್ಬೆನ್ಸ್, ಯು ಕ್ಯಾನ್ ಕನ್ಸಿಡರ್ ದ್ಯಾಟ್. ಮೇ ಬಿ ಅದು ಇನಿಷಿಯಲ್ ಸ್ಟೇಜ್ ಇರಬಹುದು, ರೈಟ್? ಅಂದರೆ ಬೇರೆಯವ್ರ ಜೊತೆ ಚೆನ್ನಾಗಿ ರಿಲೇಷನ್ ಮೇಂಟೈನ್ ಮಾಡೋದು, ವರ್ಕ್ ಪ್ಲೇಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕಿಂತ ನಮ್ಮ ಜೊತೆ ನಾವು ಹೆಂಗಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಬಿಕಾಸ್ ಅದು ದ ವೆರಿ ಅಂದರೆ ನಮಗೆ ಆದಷ್ಟು ಕ್ಲೋಸ್ ಪರ್ಸನ್ ಯಾರಾದರೂ ಇದ್ದಾರೆ ಅಂದರೆ ವರ್ಲ್ಡಲ್ಲಿ ಅದು ನಾವೇ ಮೊದಲು. ಓಕೆ, ನಮ್ಮ ಜೊತೆ ನಾವು ಹೆಂಗೆ ರಿಲೇಷನ್ ಮೇಂಟೈನ್ ಮಾಡ್ತೀವಿ, ಇಂಟರ್ನಲ್ಲಿ ನಾವು ಹೆಂಗಿದ್ದೀವಿ ಅನ್ನೋದು ಅದಿದ ಡಿಸೈಡಿಂಗ್ ಫ್ಯಾಕ್ಟರ್. ನಾವು ಬೇರೆಯವ್ರ ಜೊತೆ ಹೆಂಗಿರ್ತೀವಿ ಅಂತ. ಅಂದರೆ ನಾವು ಖುಷಿಯಾಗಿದ್ದರೆ ನಮ್ಮ ಲೈಫಲ್ಲಿ ಆಲ್ವೇಸ್ ಎಲ್ಲರ ಜೊತೆನೂ ನಗ್ತಾನೆ ಮಾತಾಡ್ತೀವಿ, ಆಮೇಲೆ ಎಲ್ಲರಿಗೂ ಕಾಂಪ್ಲಿಮೆಂಟ್ ಕೊಡ್ತೀವಿ, ಯಾರಾದರೂ ಕೆಲಸ ಚೆನ್ನಾಗಿ ಮಾಡಿದ್ರೆ ಎಪ್ರಿಷಿಯೇಟ್ ಮಾಡ್ತೀವಿ, ಎಲ್ಲರೂ ಚೆನ್ನಾಗಿರ್ಬೇಕಂತ ಇನ್ಕ್ಲೂಡ್ ಮಾಡ್ಕೋತೀವಿ. ಬಟ್ ನಮ್ಮ ಲೈಫ್ ನಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಅದರ ಇಂಪ್ಯಾಕ್ಟೂ ಬೇರೆಯವ್ರ ಮೇಲೆ ಏನೋ ತೋರಿಸ್ತೀವಿ ನಾವು. ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್ ಟು ನೋ ದಟ್ ದಿಸ್ ಪರ್ಸನ್ ಇಸ್ಂಟ್ ಕೀಪಿಂಗ್ ಗುಡ್. ಸೊ ವೀಕ್ಷಕರೇ, ಇವಾಗ ಪೀಠಿಕೆ ಅಂತಲೇ ತಗೋಬಹುದು. ಇಷ್ಟು ಹೊತ್ತು ಹಾಕಿದ್ದು ಪೀಠಿಕೆ. ಈಗ ನೆಕ್ಸ್ಟ್ ಮುಂದೆ ಕರೆಕ್ಟ್ ಸಬ್ಜೆಕ್ಟಿಗೆ ನೆಕ್ಸ್ಟ್ ಬರ್ತಾ ಇದ್ದೀವಿ ನಾವು. ಆ್ಯಂಡ್ ಅಫ್ಕೋರ್ಸ್ ಬೆಂಗಳೂರು ಬಸ್ ಆಗಿಂದಾಗೆ ಇಂತಹ ಡಿಫ್ರೆಂಟ್ ಸಬ್ಜೆಕ್ಟ್ಗಳ ಜೊತೆ ನಿಮ್ಮನ್ನು ಭೇಟಿ ಆಗ್ತಾ ಇದೆ. ವಿಶೇಷ ಅತಿಥಿಗಳನ್ನು ಭೇಟಿ ಮಾಡಿಸಿ ಅವರ ಜೀವನದಲ್ಲಿ ಅವರು ಕಲಿತ ಪಾಠ, ಅವರ ಜೀವನ ಸಾಧನೆನ ನಿಮ್ಮ ಮುಂದೆ ತರ್ತಾ ಇದೆ. ಹಾಗಾಗಿ ಈ ರೀತಿಯ ಕಾಂಟೆಂಟ್ಸ್ ಮತ್ತು ನೋಡಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸದಾಗಿ ನಾವು ಎಪಿಸೋಡ್ನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮಗೊಂದು ಮೆಸೇಜ್ ಬರುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಮೇನ್ ವಿಷಯಕ್ಕೆ ಬರೋಣ. ಜೀವನದಲ್ಲಿ ಮಾನಸಿಕವಾಗಿ ಯಾವಾಗ ಸ್ಟೆಬಿಲಿಟಿ ಅನ್ನೋದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಜೀವನ ಅಂತ ಹೇಳ್ತಾರೆ. ಸುಗಮ ಇರುತ್ತೆ, ಕ್ಲಾರಿಟಿ ಇರುತ್ತೆ ಅಂತ. ಸೊ ಈ ಸ್ಟ್ರೆಸ್ ಅಥವಾ ಹಿಂಗಿದ್ದ ತೊಂದರೆಗಳಿಂದ ನೇರವಾಗಿ ವಾಪಸ್ ಹೊಡ್ಕೊಂಡು ಬಂದು ಒಂದು ಒಳ್ಳೆಯ ಜೀವನ ಮಾಡಬೇಕು ಅಂದರೆ ಧ್ಯಾನಕ್ಕೆ ಆ ಶಕ್ತಿ ಇದೆ ಅಂತ ಹೇಳ್ತಾರೆ. ಧ್ಯಾನನ ಬೇರೆ ಬೇರೆ ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಯೋಗಿಗಳ ಹಂತದಲ್ಲಿ ಬೇರೆ ರೀತಿಯ ಧ್ಯಾನನ ಬೇರೆ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು. ಕನೆಕ್ಷನ್ ವಿತ್ ಗಾಡ್ ಅದನ್ನು ಬೇರೆ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆದರೆ ಎವ್ರಿ ಡೇ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಬಾಡಿ, ಮೈಂಡ್ ಆ್ಯಂಡ್ ಧ್ಯಾನ, ಈ ಮೂರರ ಕನೆಕ್ಷನ್ ಬಹಳ ಮುಖ್ಯ ಅಂತ ಹೇಳ್ತಾರೆ. ಸೊ ಹೌ ಯು ಡಿಸ್ಕ್ರೈಬ್ ಧ್ಯಾನ, ಮೆಡಿಟೇಷನ್ನ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ? ಮೆಡಿಟೇಷನ್ ಅಂದರೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಮಾತಾಡಬೇಕಾದ್ರೆ ಮೆಡಿಟೇಷನ್ ಅಂದರೆ ಟು ಬಿ ಅಟ್ ಈಸ್, ಅಂದರೆ ನಾವು ನೆಮ್ಮದಿಯಾಗಿರೋದು. ನಮ್ಮ ಫಿಸಿಕಲ್ ಬಾಡಿ ನಮಗೆ ಸಪೋರ್ಟ್ ಮಾಡುತ್ತೆ, ಒಳಗಡೆ ನಮ್ಮ ಇನ್ನರ್ ಬೀಯಿಂಗ್ ಆಲ್ಸೋ ಇಟ್ ವಿಲ್ ಬಿ ಕಾಮ್, ಪ್ಲೆಸೆಂಟ್, ಹ್ಯಾಪಿ, ಸ್ಯಾಟಿಸ್ಫೈಡ್. ಸೊ ಯಾವಾಗ ಒಳಗಡೆ ಹಂಗೆ ಕಂಡೀಷನ್ ಇರುತ್ತೋ ನಮ್ಮ ಸುತ್ತ ಸರೌಂಡಿಂಗ್ಸೂ ತುಂಬ ಚೆನ್ನಾಗಿ ನನಗೆ ಖುಷಿಯಾಗಿ ಅನಿಸುತ್ತೆ. ಯಾರ ಜೊತೆನೂ ಕಾನ್ಫ್ಲಿಕ್ಟ್ ಇರಲ್ಲ. ಆಮೇಲೆ ಇನ್ನೂ ಈ ಸ್ಟ್ರೆಸ್ಫುಲ್ ಸಿಚುವೇಶನ್ಸು, ಕಾನ್ಫ್ಲಿಕ್ಟ್ಸು ಅಥವಾ ಈ ಥರದ್ದು ಯಾವುದೂ ನಮಗೆ ಬರೋದೇ ಇಲ್ಲ. ಅಂದರೆ ಆ ಥರ ಇನ್ನರ್ ಸ್ಪೇಸು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆವಾಗ ಮೆಡಿಟೇಷನ್ ಅನ್ನೋದು ನಾವು ಮಾಡೋದಲ್ಲ, ಅದರಿಂದ ಅದು ಆಗತ್ತೆ. ಸೊ ಬಟ್ ಅದಕ್ಕೆ ಇನ್ಸ್ಟೆಂಟಾಗಿ ಅದು ಆಗತ್ತಾ ಅಂದರೆ ಸ್ವಲ್ಪ ನಾವು ಅದಕ್ಕೆ ಪ್ರಯಾಸ ಪಡಬೇಕು ಸ್ವಲ್ಪ. ಅಂದರೆ ನಾವು ದಿನ ಸ್ವಲ್ಪ ಟೈಮ್ ಕೊಟ್ಕೋಬೇಕು. ಅದು ನೀವು ಯೋಗ ಅಂತೀರಾ ಅಥವಾ ಅಂದರೆ ಫಿಸಿಕಲ್ ಪೋಸ್ಚರ್ಸ್ ಯೋಗ ಅಂತೀರಾ ಅಥವಾ ಮೆಡಿಟೇಷನ್ ಅಂತೀರಾ, ಕ್ರಿಯಾ ಅಂತೀರಾ, ಆ್ಯಸ್ ಯು ಸೆಡ್ ಬೇರೆ ಬೇರೆ ಥರ ಯೋಗ ಟ್ರೆಡಿಷನ್ಸ್ ಆರ್ ಆಲ್ಸೋ ದೇರ್.
ಸೊ ನಾವು ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ಏನಾಗತ್ತೆ, ನಮ್ಮ ಇಂಟರ್ನಲ್ ಸಿಚುವೇಶನ್ನೇ ಸೆಟಲ್ ಆಗತ್ತೆ, ಪೀಸ್ಫುಲ್ಲಾಗಿ ಆಗತ್ತೆ. ಸೊ ನಾವು ಸೆಪರೇಟ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಅವಶ್ಯಕತೆ ಇರಲ್ಲ, ನಮ್ಮ ಲೈಫೇ ಮೆಡಿಟೇಟಿವ್ ಆಗಿಬಿಡುತ್ತೆ ಆವಾಗ. ಅಂದರೆ ಅದು ಅಂದರೆ ನಾವು ನೋಡ್ತೀವಿ ಕೆಲವರು ತುಂಬ ಪ್ರಶಾಂತವಾಗಿರ್ತಾರೆ, ಅವ್ರು ಮಾತಾಡೋದು ರೀತಿಯೇ ಸಟಲಾಗಿರುತ್ತೆ. ಆಮೇಲೆ ಅವ್ರು ನೋಡಿದ್ರೇ ನನಗೆ ಇವ್ರ ಥರ ಇರಬೇಕು ಅಂತಲೂ ಅನಿಸ್ಬೋದು ಮೆನಿ ಟೈಮ್ಸ್ ಅಲ್ವಾ. ಸೊ ಅದು ಅವರು ಏನೋ ಪ್ರಾಕ್ಟೀಸ್ ಮಾಡಿ ಮಾಡಿ ಆ ಲೆವೆಲ್ಗೆ ಬಂದಿರೋರು. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಪ್ರತಿದಿನ ನಮಗೆ ಅಂತ ನಾವು ಸ್ವಲ್ಪ ಟೈಮ್ ಕೊಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಆವಾಗ ಏನಾಗುತ್ತೆ, ನಾವು ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಅವಶ್ಯಕತೆ ಬರೋದೇ ಇಲ್ಲ. ಸೊ ನಮ್ಮ ಲೈಫ್ ಇರೋದೇ ಮೆಡಿಟೇಟಿವ್ ಆಗಿ ಆಗತ್ತೆ. ಸೊ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ಮೆಡಿಟೇಟಿವ್ ಲೈಫ್ ಏನದು ಅಂದರೆ ಎಲ್ಲರದೂ ಲೈಫಲ್ಲಿ ಒಂದೊಂದು ಏನೋ ಅಚೀವ್ ಮಾಡಬೇಕು ಅಂತ ಇರುತ್ತೆ, ತಪ್ಪಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇರೋದೊಂದೇ ಲೈಫ್, ಅದರಲ್ಲಿ ವಾಟ್ ಎವರ್ ನಮಗೆ ಎಕ್ಸ್ಪೀರಿಯನ್ಸಸ್ ಏನೇನು ಮಾಡಬೇಕು, ಅದು ವೆಲ್ತ್ ಆದರೂ ಆಗಲಿ ಅಥವಾ ಏನೋ ಲೈಫ್ ಹವೆವರ್ ನಮ್ಗೆ ಹೆಂಗೆ ಇಷ್ಟನೋ ಹಂಗೆ ನಾವು ಲೈಫ್ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಟ್ ಆ ಮಾಡುವಾಗ ಅಂದರೆ ನನ್ನ ಜೊತೆ ನಾನು ಹೆಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ನಮಗೆ ಟೈಮ್ ಕೊಟ್ಕೊಂಡ್ರೆ ಮಾತ್ರ ಮೇ ಬಿ ಸಮ್ 15 ಮಿನಿಟ್ಸು 30 ಮಿನಿಟ್ಸು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅದೊಂದು ಜಪ ಆದರೂ ಆಗಲಿ, ಧ್ಯಾನ ಆದರೂ ಆಗಲಿ, ಮಂತ್ರ ಆದರೂ ಆಗಲಿ. ಅಂದರೆ ನಾನು ಪೂಜೆ ಬಗ್ಗೆ ಮಾತಾಡ್ತಾ ಇಲ್ಲ. ಪೂಜಾ ಅಂದರೆ ಹೇಗೆ ನಾವು ಮಂತ್ರ ಅನ್ನೋ ಚಾಂಟ್ ಮಾಡ್ತೀವಿ ಆ್ಯಂಡ್ ಅಲ್ಲಿ ದೇವ್ರ ಜೊತೆ ಮಾತಾಡುವಾಗಲೇ ಇರುತ್ತೆ ಮೋಸ್ಟ್ಲಿ ಪೂಜಾ, ರೈಟ್? ಅದೂ ಅಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾವು ನಮ್ಮನ್ನ ಕೇಳಬೇಕು, ನನಗೇನು ಬೇಕು ಲೈಫಲ್ಲಿ. ಸೊ ನಾನು ಇಷ್ಟು ಏನೋ ಅಚೀವ್ ಮಾಡಬೇಕು, ಓಕೆ ಮಾಡಾಗಿದೆ, ಆಮೇಲೆ ಏನು? ಸೊ ಇದು ಸೊ ಆವಾಗ ಏನಾಗತ್ತೆ, ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಏನು ಮಾಡ್ತಾಯಿದ್ದೀನಿ ಲೈಫಲ್ಲಿ, ಹೆಂಗೆ ಹೋಗ್ತಾ ಇದ್ದೀನಿ, ಇದು ನನಗೆ ನಿಜ ಬೇಕಾಗಿರೋದಾ, ನನಗೆ ಬೇಕಾಗಿರೋದಾ ಅಥವಾ ಬೇರೆಯವ್ರು ನೋಡ್ಬಿಟ್ಟು ನನಗೆ ಹಿಂಗೆ ಬೇಕು ಅಂತ ಅನ್ಕೋತಾ ಇದ್ದೀನಾ. ಆಮೇಲೆ ನನ್ನ ಲೈಫಲ್ಲಿ ಈವನ್ ಲೈಫ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತಾ ಇದೆ, ಸೊಸೈಟಿ ಡಿಸೈಡ್ಸ್ ನಾವು ಹೆಂಗಿರಬೇಕು ಅಂತ, ಫ್ಯಾಮಿಲಿ ಡಿಸೈಡ್ಸ್ ನಾವು ಹೆಂಗಿರಬೇಕು ಅಂತ. ಸೊ ಈ ಥರ ಪ್ಯಾಟರ್ನ್ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗಬೇಕು ಅಂತ ಏನು ರೂಲ್ ಇಲ್ಲ. ಸೊ ನನ್ನ ಲೈಫ್ಗೆ ನನಗೆ ಏನು ಮುಖ್ಯ, ನನಗೇನು ಹಿಂಗಿರಬೇಕು ಅಂದರೆ ನನ್ನ ಲೈಫ್ ನನಗೂ ಖುಷಿಯಾಗಿರಬೇಕು, ನನ್ನಿಂದ ಬೇರೆಯವ್ರಿಗೂ ಖುಷಿ ಅಂದರೆ ನಾನು ಸ್ಪ್ರೆಡ್ ಮಾಡಬೇಕು ಹ್ಯಾಪಿನೆಸ್ಸು. ಸೊ ಈ ಥರ ಥಾಟ್ಸ್ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಈ ಫಾಸ್ಟ್ ಪೇಸ್ ಲೈಫಲ್ಲಿ ಸ್ವಲ್ಪ ಬ್ರೇಕ್ ಆದರೂ ಕೊಟ್ಕೋಬೇಕು ಪರ್ ಡೇ. ಆವಾಗ ಅಟ್ಲೀಸ್ಟ್ ನಮಗೆ ಗೊತ್ತಾಗತ್ತೆ. ಅಂದರೆ ನಮಗೆ ಇದು ಬೇಕಂತ ಚೂಸ್ ಮಾಡಿಕೊಂಡು ಒಂದು ಪ್ರೊಫೆಷನ್ಗೆ ಹೋಗಿದ್ದೀವಿ ಅಥವಾ ಕಾಲೇಜ್ಗೆ ಸೇರ್ಕೊಂಡಿದ್ದೀವಿ ಅಥವಾ ಏನೋ ಜಾಬ್ ತೊಗೊಂಡಿದ್ದೀವಿ. ಬಟ್ ಮಾಡುವಾಗ ಗೊತ್ತಾಯಿತು ನಾನು ಅಂದ್ಕೊಂಡಿರೋದು ಬೇರೆ, ಇದು ಆಗ್ತಾ ಇರೋದು ಬೇರೆ ಅಂತ. ಸೊ ನಾನು ಚೂಸ್ ಮಾಡ್ಕೊಂಡಿದ್ದೀನಲ್ವಾ ಅಂತ ನಾನು ಕಂಪಲ್ಸಿವ್ ಮೋಡಲ್ಲಿ ಅದು ಕಂಟಿನ್ಯೂ ಮಾಡಬೇಕಂತ ಏನೂ ಇಲ್ಲ. ಅಲ್ಲಿ ನಾವು ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದು ಮಾಡಲೇಬೇಕು. ಬಟ್ ನಾವು ಚಾಯ್ಸ್ ಇಟ್ಕೊಂಡಿದ್ರೆ ಇದಿಲ್ಲ ಅಂದರೆ ಬೇರೆದು ಮಾಡ್ತೀನಿ ಅಥವಾ ಇದು ಆಗಿಲ್ಲ ಅಂದರೆ ಬೇರೆ ಟ್ರೈ ಮಾಡ್ತೀನಿ ಅನ್ನೋ ರೀತಿ ನಮ್ಮ ಸಿಚುವೇಶನ್ ನಾವು ಇಟ್ಕೊಂಡ್ರೆ ಕ್ಲಾರಿಟಿ ಆಗಿ ಲೈಫಲ್ಲಿ ಮುಂದಕ್ಕೆ ಹೋಗ್ಬೋದು. ಸೊ ಎಲ್ಲರೂ ಮಚುವರ್ಡ್ ಇರಬೇಕು ಅಂತಿಲ್ಲ, ಎಲ್ರಿಗೂ ಎಲ್ಲವೂ ಅರ್ಥ ಆಗಬೇಕು ಅಂತಿಲ್ಲ, ಎಲ್ರಿಗೂ ಎಲ್ಲದ್ರ ಬಗ್ಗೆನೂ ಕ್ಲಾರಿಟಿ ಇರಬೇಕು ಅಂತಿಲ್ಲ.